ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಮಲಯಾಳಂ ಭಾಷೆಯ ಡಿಟೆಕ್ಟಿವ್ ಉಜ್ವಲನ್ ಅನ್ನೋ ಮೂವಿನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ. ಈ ಮೂವಿಯಲ್ಲಿ ಪ್ಲಾಚಿಕಾವು ಅನ್ನೋ ಊರು ಇರುತ್ತೆ. ಆ ಊರಲ್ಲಿ ಇರೋ ಪೊಲೀಸರಿಗೆ ಕೆಲ್ಸಾನೇ ಇರಲ್ಲ. ಯಾಕಂದ್ರೆ ಊರಲ್ಲಿ ಯಾವ ಗಲಾಟೆಗಳು ಆಗ್ತಾ ಇರಲ್ಲ. ಆದ್ರೂ ಚಿಕ್ಕ ಪುಟ್ಟ ಕಳ್ತನ ಆಗ್ತಾ ಇರುತ್ತೆ. ಅದ್ನ ಕಥೆಯ ನಾಯಕ ಉಜ್ವಲನ್ನೇ ಸಾಲ್ವ್ ಮಾಡ್ತಾ ಇರ್ತಾನೆ. ಹೀಗಿದ್ದಾಗ ಒಂದಿನ ಒಂದು ಕೊಲೆ ಆಗುತ್ತೆ. ಕೊಲೆಗಾರ ಯಾರು, ಅವನು ಕೊಲೆ ಮಾಡಿದ್ದು ಯಾಕೆ, ಉಜ್ವಲನ್ಗೆ ಕಿಲ್ಲರ್ನ ಹಿಡಿಯೋಕೆ ಆಯ್ತಾ ಅಂತ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಮೂವಿಯಲ್ಲಿ ಒಂದಾದ ಮೇಲೊಂದು ಟ್ವಿಸ್ಟ್ ರಿವೀಲ್ ಆಗ್ತಾನೆ ಇರುತ್ತೆ. ಇನ್ನ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಮಾತ್ರ ಯಾರು ಕೂಡ ಗೆಸ್ ಮಾಡೋಕು ಸಾಧ್ಯ ಇಲ್ಲ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಶುರುವಿನಲ್ಲಿ ಉಜ್ವಲನ್ಗೆ ಅವನ ತಂದೆ ನಾರಾಯಣನ್ ಹೆಣ್ಣು ನೋಡೋಕೆ ಅಂತ ಅಶೋಕನ್ ಅನ್ನೋ ವ್ಯಕ್ತಿ ಮನೆಗೆ ಬಂದಿರ್ತಾರೆ. ಅಶೋಕನ್ ಮಗಳು ಸ್ನೇಹಾಗೆ ಉಜ್ವಲನ್ ಇಷ್ಟ ಆಗಿರ್ತಾನೆ. ಆದ್ರೆ ಅಶೋಕನ್ಗೆ ಇಷ್ಟ ಆಗಲ್ಲ. ಯಾಕಂದ್ರೆ ಉಜ್ವಲನ್ ಏನು ಕೆಲಸ ಮಾಡ್ತಾ ಇರಲ್ಲ. ಯಾವಾಗ್ಲೂ ಡಿಟೆಕ್ಟಿವ್ ಅಂತ ಹೇಳ್ಕೊಂಡು ಊರಲ್ಲಿ ಕಳ್ತನ ಆದ ಬಕೆಟ್ ಹುಡ್ಕೋದು, ದನಕರು ಹುಡ್ಕೋದು ಅಂತ ಖಾಲಿ ತಿರುಗಾಡ್ತಾ ಇರ್ತಾನೆ. ಜೊತೆಗೆ ಅವನಿಗೆ ರಾತ್ರಿ ಹೊತ್ತು ಮನೆಯಿಂದ ಈಚೆ ಬರೋಕೆ ಭಯ ಆಗ್ತಾ ಇರುತ್ತೆ. ಬೇಸಿಕಲಿ ಉಜ್ವಲನ್ಗೆ ಕತ್ತಲು ಕಂಡ್ರೆ ಭಯ. ಇನ್ನ ಅಶೋಕನ್ ಮಗಳು ಸ್ನೇಹ ಕೂಡ ಖಾಲಿ ಕೂತಿರ್ತಾಳೆ. ಇಬ್ರಿಗೂ ಮದುವೆ ಆದ್ರೆ ಜೀವನಕ್ಕೆ ಏನ್ ಮಾಡ್ತಾರೆ ಅಂತ ಅಶೋಕನ್ ಚಿಂತೆ ಆಗಿರುತ್ತೆ. ಅದಕ್ಕೆ ನಾರಾಯಣನ್ ಅಶೋಕನ್ಗೆ ನಮ್ ತಂದೆ ಬೇಜಾನ್ ಮಾಡಿ ಇಟ್ಟವ್ರೆ, ನನ್ ಮಗ ಸೊಸೆ ಕೂತ್ಕೊಂಡ್ ತಿಂದ್ರು ಖಾಲಿ ಆಗಲ್ಲ, ಇವಾಗ ನಾನು ಹಾಗೆ ಮಾಡ್ತಿಲ್ವಾ ಅಂತ ಹೇಳ್ತಾನೆ. ಅಲ್ಲಿಗೆ ಸೀನ್ ಕಟ್ ಆಗಿ ಇವಾಗ ನಮಗೆ ಪ್ಲಾಚಿಕಾವು ಊರಿನ SI ಸಚಿನ್ ನ ತೋರಿಸ್ತಾರೆ. ಸಚಿನ್ ಜೊತೆ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಕಾನ್ಸ್ಟೇಬಲ್ ಕುಟ್ಟನ್ ಮತ್ತೆ ಇನ್ಸ್ಪೆಕ್ಟರ್ ಅಜಯನ್. ಇವಾಗ SI ಸಚಿನ್ ಊರಿನ ಬಗ್ಗೆ, ಪೊಲೀಸರ ಬಗ್ಗೆ ಇಂಟರ್ವ್ಯೂ ಕೊಡೋಕೆ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಸಚಿನ್ ಕುಟ್ಟನ್ಗೆ ಆ ಇಂಟರ್ವ್ಯೂ ಬಗ್ಗೆ ಉಜ್ವಲನ್ಗೆ ಮಾತ್ರ ಗೊತ್ತಾಗ್ಲೇಬಾರ್ದು ಅಂತ ಹೇಳ್ತಾನೆ. ಅಲ್ಲಿಗೆ ಸೀನ್ ಕಟ್ ಆಗಿ ಇವಾಗ ನಮಗೆ ಈ ಕಥೆಯ ನಾಯಕ ಉಜ್ವಲನ್ನ ತೋರಿಸ್ತಾರೆ. ಇವಾಗ ಉಜ್ವಲನ್ ಅರವಿಂದನ್ ಅನ್ನೋ ವ್ಯಕ್ತಿಯ ಮನೆಯಲ್ಲಿ ಚಿನ್ನದ ಸರ ಕಳ್ತನ ಆಗಿದೆ ಅಂತ ಹುಡುಕ್ತಾ ಇರ್ತಾನೆ. ಆ ಮನೆಯ ಬೇಕು ಆ ಸರಾನ ಕಚ್ಕೊಂಡು ಹೋಗಿ ಕಾಯಿಗಳ ಮಧ್ಯದಲ್ಲಿ ಇಟ್ಕೊಂಡಿರುತ್ತೆ. ಇದನ್ನ ಉಜ್ವಲನ್ ಒಳ್ಳೆ ಶರ್ಲಾಕ್ ಹೋಮ್ಸ್ ರೇಂಜ್ಗೆ ಬಿಲ್ಡಪ್ ತಗೊಂಡು ಚೈನ್ ಹುಡುಕಿ ಕೊಟ್ಟು ಫೀಸ್ ಅಂತ ಆ ಬೆಕ್ಕನ್ನೇ ಎತ್ಕೊಂಡು ಹೋಗ್ತಾನೆ. ಉಜ್ವಲನ್ಗೆ ಈ ಡಿಟೆಕ್ಟಿವ್ ಕೆಲಸ ಮಾಡ್ತಾ ಇದ್ದಿದ್ಕೆ ಯಾರು ದುಡ್ಡು ಕೊಡ್ತಿರಲ್ಲ, ಜೊತೆಗೆ ರೆಸ್ಪೆಕ್ಟ್ ಕೊಡ್ತಿರಲ್ಲ. ಇವಾಗ ಉಜ್ವಲನ್ ಅವ್ನ್ ಡಿಟೆಕ್ಟಿವ್ ಕೆಲಸಕ್ಕೆ ಅಂತ ಇಟ್ಕೊಂಡಿದ್ದ ಆಫೀಸ್ಗೆ ಹೋಗ್ತಾನೆ. ಅಲ್ಲಿಗೆ ಸ್ನೇಹ ಬಂದು ಉಜ್ವಲನ್ಗೆ ನಮ್ ತಂದೆಗೆ ನಮ್ಮಿಬ್ರು ಮದ್ವೆ ಇಷ್ಟ ಇಲ್ಲ, ಆದ್ರೆ ನನ್ಗೆ ನೀನ್ ಇಷ್ಟ ಅಂತ ಹೇಳ್ತಾಳೆ. ಆಕ್ಚುಲಿ ಉಜ್ವಲನ್ಗೆ ಅವನ್ ತಂದೆ ಸ್ನೇಹನ ನೋಡ್ಕೊಂಡ್ ಬಂದಿರೋದು ಗೊತ್ತೇ ಇರಲ್ಲ. ಜೊತೆಗೆ ಅವನಿಗೆ ಮದುವೆ ಮೇಲೆ ಇಂಟ್ರೆಸ್ಟು ಇರಲ್ಲ. ಅದಕ್ಕೆ ರಾತ್ರಿ ಅವನು ಅವನ್ ತಾಯಿ ಜೊತೆ ಜಗಳ ಆಡ್ತಾ ಇರ್ತಾನೆ. ಅವಾಗ ಅವನ್ ತಾಯಿ ತಿಂದು ತಿಂದು ದನದ ರೀತಿ ಆಗಿದೆ, ಎಷ್ಟ್ ದಿನ ಅಂತ ಹಿಂಗೆ ತಿರುಗ್ತೀಯ ಅಂತ ಬೈತಾರೆ. ಉಜ್ವಲನ್ ಅವನ ಅಮ್ಮನ ಹತ್ರ ಬೈಸ್ಕೊಂಡು ಸುಮ್ನೆ ಆಗ್ತಾನೆ. ಮಾರನೇ ದಿನ ಸ್ಟೇಷನ್ ಅಲ್ಲಿ ಸಚಿನ್, ಕುಟ್ಟನ್ ಮತ್ತೆ ಅಜಯನ್ ಎಲ್ಲ ಇಂಟರ್ವ್ಯೂಗೆ ರೆಡಿ ಆಗ್ತಾರೆ. ಇಂಟರ್ವ್ಯೂ ತಗೊಳ್ಳೋಕೆ ಬಂದಿದ್ದ ರಿಪೋರ್ಟರ್ ಹೆಸರು ಜೋಮೋನ್ ಅಂತ. ಸಚಿನ್ ಅವನ ಊರಿನ ಬಗ್ಗೆ, ಸ್ಟೇಷನ್ ಬಗ್ಗೆ ಹೇಳೋಕೆ ಶುರು ಮಾಡ್ತಾನೆ. ನಮ್ಮೂರಿನ ಸ್ಟೇಷನ್ ಮಾಡೆಲ್ ಪೊಲೀಸ್ ಸ್ಟೇಷನ್ ಗಳಲ್ಲಿ ನಂಬರ್ 1. ಈ ಊರಲ್ಲಿ ಪ್ರಾಬ್ಲಮ್ಸೇ ಆಗಲ್ಲ, ಎಲ್ಲ ಖುಷಿಯಾಗಿ ಬದುಕ್ತಾ ಇದ್ದಾರೆ. ಊರಿನ ಎಲ್ಲಾ ಜನರಿಗೂ ಎಲ್ಲಾ ಜನರು ಗೊತ್ತು. ಆದ್ರಿಂದ ಊರಲ್ಲಿ ಏನು ಪ್ರಾಬ್ಲಮ್ಸೇ ಆಗಲ್ಲ ಅಂತ ಬಿಲ್ಡಪ್ ತಗೋತಾ ಇರ್ತಾನೆ. ಆದ್ರೆ ಅದೇ ದಿನ ರಾತ್ರಿ ಸ್ನೇಹ ತಂದೆ ಅಶೋಕನ್ ನಾರಾಯಣನ್ ಮನೆಗೆ ಹೋಗುವಾಗ ಮಧ್ಯೆ ಒಬ್ಬ ವ್ಯಕ್ತಿ ಕಪ್ಪು ಬಟ್ಟೆ ಹಾಕೊಂಡು ಬರೀ ಕಣ್ಣು ಮಾತ್ರ ಕಾಣುವ ಹಾಗೆ ಇಡೀ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಕೈಯಲ್ಲಿ ಸುತ್ತಿಗೆ ಇಟ್ಕೊಂಡು ನಿಂತಿರ್ತಾನೆ. ಅದ್ನ ನೋಡಿ ಅಶೋಕನ್ ಅಲ್ಲಿಂದ ಓಡೋಗೋದ್ ಬಿಟ್ಟು ಯಾವುದೋ ಬೆದ್ರು ಬೊಂಬೆ ಇರ್ಬೇಕು ಅಂತ ಅನ್ಕೊಂಡು ಆ ವ್ಯಕ್ತಿ ಬಳಿಗೆನೆ ಹೋಗ್ತಾನೆ. ಆ ವ್ಯಕ್ತಿ ಅಶೋಕನ್ಗೆ ಹೊಡೆದು ಸುತ್ತಿಗೆಯಲ್ಲಿ ಹೊಡೆದು ಸಾಯಿಸೇ ಬಿಡ್ತಾನೆ. ಈ ವಿಷಯ SI ಸಚಿನ್ಗೆ ಮಾರನೇ ದಿನ ಗೊತ್ತಾಗುತ್ತೆ. ಸಚಿನ್ ಕ್ರೈಮ್ ನಡೆದ ಜಾಗಕ್ಕೆ ಹೋಗಿ ನೋಡಿದ್ರೆ ಬ್ರೂಟಲ್ ಆಗಿ ಯಾರೋ ಅಶೋಕನ್ನ ಕೊಲೆ ಮಾಡಿರ್ತಾರೆ. ಇವಾಗ ಸಚಿನ್ಗೆ ಮುಂದೆ ಏನ್ ಮಾಡ್ಬೇಕು ಅಂತ ಕೂಡ ಗೊತ್ತಿರಲ್ಲ. ಅದಕ್ಕೆ ಅವನು ಅಜಯನ್ಗೆ ಹೋಗಿ ಉಜ್ವಲನ್ನ ಕರ್ಕೊಂಡ್ ಬರೋಕೆ ಹೇಳ್ತಾನೆ. ಇಷ್ಟು ದಿನ ಬರೀ ಚಿಕ್ಕ ಪುಟ್ಟ ಕಳ್ತನಕ್ಕೆ ಸ್ಯಾಂಡಲ್ ಮಾಡ್ತಿದ್ದ ಉಜ್ವಲನ್ಗೆ ಮರ್ಡರ್ ಆಗಿದೆ ಅಂತ ಗೊತ್ತಾಗಿ ಫುಲ್ ಬಿಲ್ಡಪ್ ಅಲ್ಲಿ ರೆಡಿ ಆಗಿ ಕ್ರೈಮ್ ಸ್ಪಾಟ್ ಗೆ ಬರ್ತಾನೆ. ಹೀರೋ ತರ ಬಂದು ಬಾಡಿ ನೋಡಿ ಗಾಬರಿ ಆಗೋಗ್ತಾನೆ. ಅಲ್ಲಿರೋ ಜನರನ್ನ ಕ್ರೈಮ್ ಸ್ಪಾಟ್ ಇಂದ ದೂರ ಕಳಿಸೋಕೆ ಹೇಳಿ ಅವನು SI ಸಚಿನ್ ಜೊತೆ ಸ್ವಲ್ಪ ದೂರ ಬಂದು ವಾಮಿಟ್ ಮಾಡ್ತಾನೆ. ಸಚಿನ್ ಮುಂದೆ ಏನ್ ಮಾಡೋದು ಅಂದಾಗ ಉಜ್ವಲನ್ ಫಾರೆನ್ಸಿಕ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳ್ತಾನೆ. ಆಮೇಲೆ ಉಜ್ವಲನ್ನೇ ಫಾರೆನ್ಸಿಕ್ ಅವರೆಲ್ಲ ಬೇಡ, ನಾನೇ ನೋಡ್ತೀನಿ ಅಂತ ಮತ್ತೆ ಅಶೋಕನ್ ಬಾಡಿ ಬಳಿಗೆ ಹೋಗಿ ನೀಟಾಗಿ ಅಬ್ಸರ್ವ್ ಮಾಡ್ತಾನೆ. ಇದರಿಂದ ಅವನಿಗೆ ಯಾರೋ ಸುತ್ತಿಗೆ ತಗೊಂಡು ಹೊಡೆದು ಸಾಯಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಜೊತೆಗೆ ಸ್ಟ್ರಗಲ್ ಎಲ್ಲ ಆಗಿಲ್ಲ ಅಂತ ಕೂಡ ಸಚಿನ್ಗೆ ಹೇಳ್ತಾನೆ. ಆಮೇಲೆ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸೋಕೆ ಹೇಳ್ತಾನೆ. ಅವಾಗ ಕೊಲೆಯಾದ ಜಾಗದಲ್ಲಿ ಉಜ್ವಲನ್ಗೆ ಒಂದು ಮೋಟು ಬೀಡಿ ಮತ್ತೆ ಅವನ ಕಳೆದು ಹೋದ ಒಂದು ಸ್ಲಿಪ್ಪರ್ ಸಿಗುತ್ತೆ. ಆ ಸ್ಲಿಪ್ಪರ್ ನ ದೇವಸ್ಥಾನದಿಂದ ಅಂತಿಕ್ರೂಡನ್ ಅನ್ನೋ ವ್ಯಕ್ತಿ ಕದ್ದಿರ್ತಾನೆ. ಮತ್ತೆ ಊರಲ್ಲಿ ಜಾಸ್ತಿ ಬೀಡಿ ಸೇದೋದು ಅಂತಿಕ್ರೂಡನ್ನೇ. ಅದರಿಂದ ಉಜ್ವಲನ್ಗೆ ಅಂತಿಕ್ರೂಡನ್ನೇ ಕಿಲ್ಲರ್ ಅಂತ ಊರಿನ ಜನರನ್ನ ಅಂತಿಕ್ರೂಡನ್ ಬಳಿಗೆ ಕರ್ಕೊಂಡ್ ಬರ್ತಾನೆ. ಅಂತಿಕ್ರೂಡನ್ ಅವನ್ ಕೊಲೆ ಮಾಡಿಲ್ಲ ಅಂತ ಹೇಳ್ತಾನೆ. ಆದ್ರೆ ಅಶೋಕನ್ ಒಂದು ಸಲ ಅಂತಿಕ್ರೂಡನ್ ಬ್ಯಾಂಕ್ ಕಳ್ತನ ಮಾಡೋಕೆ ಹೋಗೋದನ್ನ ತಡೆದಿರ್ತಾನೆ. ಅದೇ ಕಾರಣಕ್ಕೆ ಅಂತಿಕ್ರೂಡನ್ ಅಶೋಕನ್ನ ಕೊಲೆ ಮಾಡಿರೋದು ಅಂತ ಉಜ್ವಲನ್ ಹೇಳ್ತಾನೆ.
ಸಚಿನ್ ಅಂತಿಕುರುಡನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾನೆ. ಊರವರೆಲ್ಲ ಉಜ್ವಲನ್ ಕೇಸ್ ಸಾಲ್ವ್ ಮಾಡ್ದ ಅಂತ ಚಪ್ಪಾಳೆ ಹೊಡಿತಾರೆ. ಉಜ್ವಲನ್ ಯಾವಾಗ್ಲೂ ಕ್ರೈಮ್ ಸ್ಟೋರೀಸ್ ಓದೋದು, ಕ್ರೈಮ್ ಮೂವಿ ನೋಡೋದು, ಆಮೇಲೆ ಊರವ್ರಿಗೆಲ್ಲ ಆ ಸ್ಟೋರಿನ ಹೇಳೋದು, ಹೀಗೆ ಮಾಡ್ತಿರ್ತಾನೆ. ಒಂದಿನ ಉಜ್ವಲನ್ನ ಕ್ಲೋಸ್ ಫ್ರೆಂಡ್ ಆಗಿದ್ದ ಕುರಿಯನ್ ಕೊರಿಯಾದಿಂದ ಊರಿಗೆ ಬರ್ತಾನೆ. ತುಂಬಾ ದಿನ ಆದ್ಮೇಲೆ ಉಜ್ವಲನ್ ರಾತ್ರಿ ವೇಳೆ ಕುರಿಯನ್ ಜೊತೆ ಈಚೆ ಬರ್ತಾನೆ. ಕುರಿಯನ್ ಊರಲ್ಲಿ ಇರೋ ಮಾಲಿನಿ ಅನ್ನೋ ಹುಡುಗಿನ ಮದುವೆಯಾಗಿ ಊರಲ್ಲೇ ಸೆಟಲ್ ಆಗೋಕೆ ಬಂದಿರ್ತಾನೆ. ಮಾರನೇ ದಿನ ಉಜ್ವಲನ್ ಒಬ್ಬ ಮುಸ್ಲಿಂ ಮಹಿಳೆ ಮನೆಗೆ ಹೋಗ್ತಾನೆ. ಆ ಮಹಿಳೆಯ ಆಡು ಕಾಣಿಸ್ತಾ ಇಲ್ಲ ಅಂತ ಹುಡುಕೋಕೆ. ಅಲ್ಲಿ ಅವನಿಗೆ ಆಡು ಕಟ್ಟಿದ್ದ ಜಾಗದಲ್ಲಿ ಅಂತಿಕ್ರೂಡನ್ ಕದ್ದಿದ್ದ ಅವನ ಇನ್ನೊಂದು ಸ್ಲಿಪ್ಪರ್ ಕಾಣಿಸುತ್ತೆ. ಅದನ್ನ ನೋಡಿ ಅಂತಿಕ್ರೂಡನ್ನೇ ಆ ಆಡನ್ನ ಕದ್ದಿರೋದು ಅಂತ ಉಜ್ವಲನ್ ಅನ್ಕೋತಾನೆ. ಆದ್ರೆ ಅಂತಿಕ್ರೂಡನ್ ಸ್ಟೇಷನ್ ಅಲ್ಲಿ ಇದಾನಲ್ಲ, ಅಂದ್ರೆ ನ್ಯೂಸ್ ಅಲ್ಲಿ ಅಂತಿಕ್ರೂಡನ್ ಸ್ಟೇಷನ್ ಇಂದ ಎಸ್ಕೇಪ್ ಆಗಿದ್ದಾನೆ ಅಂತ ಬರ್ತಾ ಇರುತ್ತೆ. ಅದಕ್ಕೆ ಇವಾಗ ಊರಿನ ಜನರಿಗೆ ರಾತ್ರಿ ವೇಳೆ ಒಬ್ಬೊಬ್ಬರೇ ಓಡಾಡಬೇಡಿ ಅಂತ ಎಚ್ಚರಿಕೆ ನೀಡ್ತಾರೆ. ಆದ್ರೂ ಒಂದಿನ ಊರಲ್ಲಿ ಹಬ್ಬ ನಡೆಯುವಾಗ ದಿವಾಕರ್ ಅನ್ನೋ ಒಬ್ಬ ವ್ಯಕ್ತಿ ಸಿಗರೆಟ್ ಸೇದೋಕೆ ಅಂತ ಯಾರು ಇಲ್ಲದ ಜಾಗಕ್ಕೆ ಹೋಗ್ತಾನೆ. ಅಲ್ಲಿಗೆ ಕಿಲ್ಲರ್ ಹಿಂದೆಯಿಂದ ಬಂದು ದಿವಾಕರ್ನ ಕೂಡ ಬ್ರೂಟಲ್ ಆಗಿ ಹೊಡೆದು ಕೊಲೆ ಮಾಡಿ ಬಿಡ್ತಾನೆ. ಈ ಕಡೆ ಉಜ್ವಲನ್, ಕುರಿಯನ್, ಸಚಿನ್ ಮತ್ತೆ ನಾರಾಯಣನ್ ಎಲ್ರು ಊರಿನ ಕ್ಲಬ್ ಅಲ್ಲಿ ಇರ್ತಾರೆ. ಅಲ್ಲಿ ಕುರಿಯನ್ ಮಾಲಿನಿ ಅವನ್ನ ರಿಜೆಕ್ಟ್ ಮಾಡಿದ್ಲು ಅಂತ ಅಳ್ತಾ ಇರ್ತಾನೆ. ಅವಾಗ ಉಜ್ವಲನ್, ಪ್ಲಾಚಿಕಾವು ಅಲ್ಲಿ 291 ಜನ ಇದ್ದಾರೆ, ಅದ್ರಲ್ಲಿ 98 ಜನ ಹುಡುಗಿರು, ಅದ್ರಲ್ಲಿ 18 ಜನ ನಿನ್ ಏಜ್ ಗ್ರೂಪ್ ಅವರು, ಅದ್ರಲ್ಲಿ 3 ಜನ ಇಂಗ್ಲಿಷ್ ಓದಿರೋರು, ಅದ್ರಲ್ಲಿ ಮಾಲಿನಿ ಒಬ್ಳು, ಮಾಲಿನಿ ಇಲ್ಲ ಅಂದ್ರು ಇನ್ನೂ ಇಬ್ರಿದ್ದಾರೆ ಅಂತ ಕುರಿಯನ್ಗೆ ಹೇಳ್ತಾನೆ. ಇದರಿಂದ ನಮಗೆ ಉಜ್ವಲನ್ ಎಷ್ಟು ಬುದ್ಧಿವಂತ ಅಂತ ಗೊತ್ತಾಗುತ್ತೆ. ಇದನ್ನ ನೆನಪಲ್ಲಿ ಇಟ್ಕೊಂಡಿರಿ, ಕ್ಲೈಮ್ಯಾಕ್ಸ್ ಅಲ್ಲಿ ಯೂಸ್ ಆಗುತ್ತೆ. ಇವಾಗ ಎಲ್ರು ಎಂಜಾಯ್ ಮಾಡುವಾಗ ಊರಲ್ಲಿ ಇನ್ನೊಂದು ಕೊಲೆ ಆಗಿದೆ ಅಂತ ಇನ್ಫಾರ್ಮೇಶನ್ ಬರುತ್ತೆ. ಎಲ್ಲ ಅಲ್ಲಿಗೆ ಹೋಗ್ತಾರೆ. ನೋಡಿದ್ರೆ ಈ ಸಲ ಕಿಲ್ಲರ್ ಮೊದಲ ಕೊಲೆಗಿಂತ ಇನ್ನು ಬ್ರೂಟಲ್ ಆಗಿ ಕೊಲೆನ ಎಂಜಾಯ್ ಮಾಡ್ತಾ ತುಂಬಾ ಪರ್ಫೆಕ್ಟ್ ಆಗಿ ಮಾಡಿರ್ತಾನೆ. ಇದರಿಂದ ಉಜ್ವಲನ್ಗೆ ಆ ಕಿಲ್ಲರ್ ಅಂತಿಕುರುಡನಲ್ಲ, ಬೇರೆ ಯಾರೋ ಒಬ್ಬ ಸೈಕೋಪಾತ್ ಸೀರಿಯಲ್ ಕೊಲೆಗಳನ್ನ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ಅವನು ಮತ್ತೆ ಕೊಲೆಗಳನ್ನ ಮಾಡ್ತಾನೆ ಅಂತ ಗೊತ್ತಾಗಿ ಅದನ್ನ ಸಚಿನ್ಗೂ ಹೇಳ್ತಾನೆ. ಇವಾಗ 2 ಕೊಲೆ ಆದ್ರೂ ಕಿಲ್ಲರ್ನ ಹಿಡಿಯೋಕೆ ಆಗ್ಲಿಲ್ಲ ಅಂತ ಸಚಿನ್ ಮೇಲಧಿಕಾರಿ ಆ ಕೇಸ್ನ ಶಂಭು ಅನ್ನೋ ಹೊಸ ಅಧಿಕಾರಿಗೆ ಅಸೈನ್ ಮಾಡಿ ಸಚಿನ್ ಶಂಭು ಟೀಮ್ಗೆ ಲೋಕಲ್ ಅಲ್ಲಿ ಏನೇ ಸಹಾಯ ಬೇಕಿದ್ರು ಮಾಡಿ ಅಂತ ಹೇಳ್ತಾರೆ. ಇವಾಗ ಶಂಭು ಟೀಮ್ ಜೀಪ್ ಅಲ್ಲಿ ಊರಿಗೆ ಬರ್ತಾರೆ. ಶಂಭು ಊರಿಗೆ ಬಂದ ದಿನವೇ ಊರಿನ ಜನರನ್ನೆಲ್ಲ ಒಂದೆಡೆ ಸೇರಿಸಿ ಅಮೆರಿಕ ಅಲ್ಲಿ ಕೂಡ ಇದೇ ರೀತಿ ಒಬ್ಬ ಕಿಲ್ಲರ್ ಕೊಲೆಗಳನ್ನ ಮಾಡ್ತಾ ಇದ್ದ. ಅವನನ್ನ ಅಲ್ಲಿನ ಜನ ಬೂಗಿ ಮ್ಯಾನ್ ಅಂತ ಕರೀತಾ ಇದ್ರು. ಇವಾಗ ಈ ಊರಲ್ಲೂ ಅದೇ ರೀತಿ ಒಬ್ಬ ಬೂಗಿ ಮ್ಯಾನ್ ಕೊಲೆ ಮಾಡ್ತಾ ಇದ್ದಾನೆ. ನಾನು ಈ ಊರಿಗೆ ತುಂಬಾ ಸಲ ಬಂದು ಹೋಗಿದ್ದೀನಿ. ಈ ಊರಿನ ಮೇಲೆ ನನಗೆ ಪ್ರೀತಿ ಇದೆ. ಅದಕ್ಕೆ ಈ ಕೊಲೆಗಳ ವಿಷಯ ಗೊತ್ತಾಗ್ತಿದ್ದ ಹಾಗೆ ನಾನೇ ಈ ಕೇಸ್ನ ತಗೊಂಡು ಈ ಬೂಗಿ ಮ್ಯಾನ್ ನ ಹಿಡಿಯೋಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಜನ ಎಲ್ಲ ಇಂಪ್ರೆಸ್ ಆಗೋಗ್ತಾರೆ. ಇವಾಗ ಶಂಭು ಇರೋಕೆ ಉಜ್ವಲನ್ ಮನೆ ಪಕ್ಕದಲ್ಲಿ ಇರೋ ಒಂದು ಮನೆಯನ್ನ ರೆಡಿ ಮಾಡಿರ್ತಾರೆ. ಆ ಮನೆ ಕೀ ಉಜ್ವಲನ್ ಮನೆಯಲ್ಲೇ ಇರುತ್ತೆ. ಉಜ್ವಲನ್ ಕೀ ತಗೊಂಡು ಹೋಗಿ ಶಂಭುಗೆ ಕೊಡ್ತಾನೆ. ಉಜ್ವಲನ್ಗೆ ಶಂಭು ಕಂಡ್ರೆ ಹೊಟ್ಟೆ ಊರಿ, ಇವನ್ ಡೀಲ್ ಮಾಡ್ತಿದ್ದ ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋಕೆ ಬಂದಿರೋದಕ್ಕೆ. ಅದಕ್ಕೆ ಉಜ್ವಲನ್ ಶಂಭು ಜೊತೆ ಸರಿಯಾಗಿ ಮಾತಾಡೋದು ಇಲ್ಲ. ಊರಲ್ಲಿ ಚಾಂಡಿ ಅನ್ನೋ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ. ಅವನಿಗೆ ಉಜ್ವಲನ್ ಕಂಡ್ರೆ ಆಗ್ತಾ ಇರಲ್ಲ. ಇವಾಗ ಶಂಭು ಬಂದಿದ್ದು ನೋಡಿ ಚಾಂಡಿ ಉಜ್ವಲನ್ಗೆ ಉರಿಸ್ತಾ ಇರ್ತಾನೆ. ಮಾರನೇ ದಿನ ಶಂಭು ಅಶೋಕನ್ ಕೊಲೆ ಆದ ಕ್ರೈಮ್ ಸ್ಪಾಟ್ಗೆ ಹೋಗಿ ಕೈಗೆ ಗ್ಲೌಸ್ ಹಾಕೊಂಡು ಬೂತ್ ಕನ್ನಡಿ ಹಿಡ್ಕೊಂಡು ನೋಡ್ತಾ ಇರ್ತಾನೆ. ಕೊಲೆಯಾಗಿ 20 ದಿನ ಆಗಿದ್ರಿಂದ ಏನು ಕ್ಲೂ ಸಿಗಲ್ಲ. ಆಮೇಲೆ ಊರಿನ ಎಲ್ರು ಸಂಜೆ 6 ಗಂಟೆಗೆ ಅಂಗಡಿಗಳನ್ನ ಕ್ಲೋಸ್ ಮಾಡಿ ರಾತ್ರಿ ಹೊತ್ತು ಮನೆಯಲ್ಲೇ ಇರಬೇಕು ಅಂತ ಆದೇಶ ಹೊರಡಿಸ್ತಾರೆ. ಸಂಜೆ 6 ಗಂಟೆಗೆ ಸರಿಯಾಗಿ ಅಂಗಡಿ ಕ್ಲೋಸ್ ಮಾಡಿ ಅಂತ ಮೈಕಲ್ಲಿ ಹೇಳ್ತಾ ಇರ್ತಾರೆ. ಶಂಭು ಮಾತ್ರ ಡೈಲಿ ಜಾಗಿಂಗ್ ಮಾಡ್ಕೊಂಡು ಬಾಡಿನ ಫಿಟ್ ಆಗಿ ಇಟ್ಕೊಂಡಿರ್ತಾನೆ. ಹೀಗೆ ಒಂದಿನ ಶಂಭು ಜಾಗಿಂಗ್ ಮಾಡುವಾಗ ಉಜ್ವಲನ್ ಮನೆ ಹಿಂದೆ ಕಳೆದು ಹೋಗಿದ್ದ ಮುಸ್ಲಿಂ ಮಹಿಳೆಯ ಆಡು ಸಿಗುತ್ತೆ. ಇವಾಗ ಊರಲ್ಲಿ ಶಂಭು ಹೀರೋ ರೀತಿ ಆಗ್ತಾನೆ. ಕಿಲ್ಲರ್ಗೆ ರಾತ್ರಿ ಹೊತ್ತು ಕೊಲೆ ಮಾಡೋಕೆ ಯಾರೋ ಸಿಗ್ತಾ ಇರಲ್ಲ. ಸ್ವಲ್ಪ ದಿನ ಇನ್ವೆಸ್ಟಿಗೇಷನ್ ಮಾಡಿ ಶಂಭು ಒಬ್ಬ ಸೈಕೋಪಾತ್ ಈ ಕೊಲೆಗಳನ್ನ ಮಾಡ್ತಾ ಇರೋದು ಅಂತ ಕಂಡಿಡಿತಾನೆ. ಆದ್ರೆ ಈ ಕಡೆ ಸಚಿನ್ ಅದನ್ನ ಕಂಡಿಡಿದು ತುಂಬಾ ದಿನ ಆಗಿರುತ್ತೆ. ಒಂದಿನ ಶಂಭು ಉಜ್ವಲನ್ ಮನೆಗೆ ಬಂದು ನಾರಾಯಣನ್ ಜೊತೆ ಮಾತಾಡ್ತಾ ಇರ್ತಾನೆ. ಮಾತಾಡ್ತಾ ಶಂಭು ಹಾಗೆ ನಾರಾಯಣನ್ನ ವಿಚಾರಣೆ ಮಾಡೋಕೆ ಶುರು ಮಾಡ್ತಾನೆ. ಇದನ್ನ ನೋಡ್ತಿದ್ದ ಉಜ್ವಲನ್ಗೆ ಶಂಭು ಅವನ ತಂದೆನೇ ಕಿಲ್ಲರ್ ಅಂತ ಡೌಟ್ ಪಡ್ತಿದ್ದಾನೆ ಅಂತ ಗೊತ್ತಾಗಿ ಶಂಭುಗೆ ದಿವಾಕರ್ ಕೊಲೆ ಆದ ದಿನ ನಮ್ ತಂದೆ ನಮ್ ಜೊತೆ ಕ್ಲಬ್ ಅಲ್ಲೇ ಇದ್ರು, SI ಸಚಿನೇ ಐ ವಿಟ್ನೆಸ್, ಈಗೆಲ್ಲ ಡೌಟ್ ಬೇಡ ಅಂತ ರೇಗಾಡಿ ಶಂಭುನ ಮನೆಯಿಂದ ಕಳಿಸ್ತಾನೆ. ಹೀಗಿದ್ದಾಗ ಒಂದು ದಿನ ಕಿಲ್ಲರ್ ಅರವಿಂದನ್ ಅನ್ನೋ ವ್ಯಕ್ತಿನ ಕೊಲೆ ಮಾಡಿ ಊರಿನ ಮಧ್ಯೆ ಇದ್ದ ಮರಕ್ಕೆ ನೇತು ಹಾಕಿರ್ತಾನೆ. ಅರವಿಂದನ್ ಅಂದ್ರೆ ಗೊತ್ತಲ್ಲ, ಮೊದಲನೇ ಸೀನಲ್ಲಿ ಉಜ್ವಲನ್ ಚೈನ್ ಹುಡುಕಿ ಕೊಟ್ಟಿರ್ತಾನಲ್ಲ ಆ ವ್ಯಕ್ತಿನೇ. ಇವಾಗ ಫಾರೆನ್ಸಿಕ್ ಅವರು ಎಲ್ಲ ಚೆಕ್ ಮಾಡಿದ್ಮೇಲೆ ಅಲ್ಲಿ ಒಂದು ಶೂ ಪ್ರಿಂಟ್ ಸಿಕ್ಕಿರುತ್ತೆ. ಅದಕ್ಕೆ ಅಂಟಿದ್ದ ಮಣ್ಣು ಬೇರೆ ಜಾಗದ್ದು ಆಗಿರುತ್ತೆ. ಅದರಿಂದ ಫಾರೆನ್ಸಿಕ್ ಅವರು ಹೇಳೋದು ಬೇರೆ ಕಡೆ ಕೊಲೆ ಮಾಡಿ ಈ ಜಾಗಕ್ಕೆ ತಂದು ಹಾಕಿದ್ದಾರೆ ಅಂತ. ಕಿಲ್ಲರ್ ಜಾಗಿಂಗ್ ಶೂ ಯೂಸ್ ಮಾಡಿದ್ದಾನೆ, ಮತ್ತೆ ಅರವಿಂದನ್ನ ಮರಕ್ಕೆ ನೇತು ಹಾಕಿದ್ದಾನೆ ಅಂದ್ರೆ ಅವನು ಫಿಟ್ ಆಗಿರ್ತಾನೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿದ ಉಜ್ವಲನ್ಗೆ ಇವಾಗ ಶಂಭು ಮೇಲೇನೆ ಡೌಟ್ ಬರೋಕೆ ಶುರು ಆಗುತ್ತೆ. ಯಾಕಂದ್ರೆ ಶಂಭು ಕೂಡ ಜಾಗಿಂಗ್ ಶೂಸ್ ಯೂಸ್ ಮಾಡ್ತಾನೆ, ಫಿಟ್ ಆಗಿರ್ತಾನೆ. ಜೊತೆಗೆ ಅವನು ಊರಿಗೆ ಬಂದ ದಿನ ಅವನು ಊರಿಗೆ ತುಂಬಾ ಸಲ ಬಂದಿದ್ದ ಅಂತ ಹೇಳಿರ್ತಾನೆ. ಆದ್ರೆ ಅದೆಲ್ಲ ಸರ್ಕಮ್ಸ್ಟಾನ್ಸಿಯಲ್ ಎವಿಡೆನ್ಸ್ ಅಷ್ಟೇ, ಶಂಭು ವಿರುದ್ಧ ಸ್ಟ್ರಾಂಗ್ ಆಗಿರೋ ಎವಿಡೆನ್ಸ್ ಇರಲ್ಲ. ಆದ್ರೂ ಉಜ್ವಲನ್ ಸುಮ್ನೆ ಇರದೆ ಆ ವಿಷಯ ಎಲ್ಲ ಊರಿನವರ ಮುಂದೆನೆ ಹೇಳ್ತಾನೆ.
ಅದ್ನೆಲ್ಲ ಕೇಳಿದ ಶಂಭು, ನಿಮ್ ತಂದೆ ನಾರಾಯಣ್ ಕೂಡ ಫಿಟ್ ಆಗಿದ್ದಾರೆ, ಅಂಗಡಿಯಲ್ಲಿ ದುಡ್ಡು ಕೊಟ್ರೆ ಜಾಗಿಂಗ್ ಶೂಸು ಕೊಡ್ತಾರೆ, ಊರಿಗೆ ಬಂದೋಗಿದ ತಕ್ಷಣ ಕೊಲೆ ಮಾಡೋಕೆ ಬಂದಿರ್ತಾರೆ ಅಂತ ಹೇಳೋಕೆ ಆಗಲ್ಲ ಅಂತ ಹೇಳ್ತಾ ಉಜ್ವಲನ್ಗೆ ನಿಮ್ ತಂದೆ ಕೈಲೆ ಕೊಲೆ ಮಾಡಿಸಿ ನೀನೇ ಕೇಸ್ ಸಾಲ್ವ್ ಮಾಡೋ ಪ್ಲಾನ್ ಮಾಡಿದೀಯ ಅನ್ಸುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳ್ತಿದ್ದ ಊರಿನ ಜನ ಎಲ್ಲ ನಾರಾಯಣ್ನೇ ಕಿಲ್ಲರ್ ಇರ್ಬೇಕು ಅನ್ಕೊಳ್ಳೋಕೆ ಶುರು ಮಾಡ್ತಾರೆ. ಅಲ್ಲಿ ಶಂಭು ಉಜ್ವಲನ್ಗೆ ನೀನು ಕೇಸ್ನ ಸಾಲ್ವ್ ಮಾಡು, ನಾನು ಮಾಡ್ತೀನಿ, ನೋಡೋಣ ಯಾರು ಸಾಲ್ವ್ ಮಾಡ್ತಾರೆ ಅಂತ ಚಾಲೆಂಜ್ ಹಾಕಿ ಹೋಗ್ತಾನೆ. ಇವಾಗ ಕತೆ ಉಜ್ವಲನ್ ಚಿಕ್ಕ ಹುಡುಗ ಆಗಿದ್ದ ಇಯರ್ಗೆ ಹೋಗುತ್ತೆ. ಉಜ್ವಲನ್ಗೆ ದಾಸನ್ ಅನ್ನೋ ಕ್ಲೋಸ್ ಫ್ರೆಂಡ್ ಇರ್ತಾನೆ. ಉಜ್ವಲನ್ ತಾಯಿ ಎಷ್ಟೇ ಕೂಗಿದ್ರು ಅವನು ಊಟಕ್ಕೆ ಬರ್ತಿರಲ್ಲ. ಅದಕ್ಕೆ ಉಜ್ವಲನ್ ತಾಯಿ ಕೊಕ್ಕಚ್ಚಿ ಬಂದು ಎತ್ಕೊಂಡು ಹೋಗುತ್ತೆ ಅಂತ ಎದುರಿಸ್ತಾಳೆ. ಕೊಕ್ಕಚ್ಚಿ ಅಂದ್ರೆ ದೆವ್ವದ ಹೆಸರು, ಸುಮ್ನೆ ಮಕ್ಕಳಿಗೆ ಎದುರಿಸೋಕೆ ಇಟ್ಕೊಂಡಿರೋದು. ಅವಾಗ ನಾರಾಯಣ್, ಉಜ್ವಲನ್, ದಾಸನ್ 3 ಜನ ಊಟಕ್ಕೆ ಕೂತ್ಕೋತಾರೆ. ಅಲ್ಲಿ ಉಜ್ವಲನ್ ಕೊಕ್ಕಚ್ಚಿ ಬಗ್ಗೆ ನಾರಾಯಣನ್ನ ಕೇಳ್ತಾನೆ. ಅವಾಗ ನಾರಾಯಣನ್, ಕೊಕ್ಕಚ್ಚಿ ತಂದೆ ತಾಯಿ ಮಾತು ಕೇಳದ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಕಾಡಿನ ಒಳಗೆ ಹೋಗುತ್ತೆ, ನಾನು ಚಿಕ್ಕವನಾಗಿದ್ದಾಗ ಕೂಡ ಕೆಲವು ಹುಡುಗರನ್ನ ಎತ್ಕೊಂಡು ಹೋಗಿತ್ತು ಅಂತ ಸುಮ್ನೆ ಎದುರಿಸ್ತಾನೆ. ಆದ್ರೆ ಅದೇ ನಿಜ ಅನ್ಕೊಂಡ ದಾಸನ್ ಗಾಬರಿ ಆದ್ರೆ ಉಜ್ವಲನ್ ಮಾತ್ರ ಆ ಕಾಡೊಳಗೆ ಹೋಗಿ ಆ ಕೊಕ್ಕಚ್ಚಿ ಎತ್ಕೊಂಡು ಹೋಗಿರೋರ್ನೆಲ್ಲ ವಾಪಸ್ ಕರ್ಕೊಂಡ್ ಬರೋಣ, ಮತ್ತೆ ಊರಲ್ಲಿ ಇರೋ ಹುಡುಗರು ಯಾರು ಕಾಣೆ ಆಗ್ಬಾರ್ದು ಅಂತ ಹೇಳಿ ದಾಸನ್ ಬೇಡ ಅಂದ್ರು ದಾಸನ್ನ ಕರ್ಕೊಂಡು ಕಾಡಿನ ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ಅವಾಗ ಇದ್ದಕ್ಕಿದ್ದ ಹಾಗೆ ದಾಸನ್ ಕಾಣೆ ಆಗ್ತಾನೆ. ಉಜ್ವಲನ್ ಎಡವಿ ಕೆಳಗೆ ಬೀಳ್ತಾನೆ. ಉಜ್ವಲನ್ ಕಣ್ಣು ಬಿಟ್ಟಾಗ ಮನೆಯಲ್ಲಿ ಇರ್ತಾನೆ. ಎಲ್ರು ದಾಸನ್ ಬಗ್ಗೆ ಕೇಳಿದ್ರೆ ಉಜ್ವಲನ್ಗೂ ದಾಸನ್ ಬಗ್ಗೆ ಏನಾಯ್ತು ಅಂತ ಗೊತ್ತಿರಲ್ಲ. ಅಲ್ಲಿಂದ ಉಜ್ವಲನ್ಗೆ ಕತ್ತಲು ಕಂಡ್ರೆ ಭಯ ಆಗೋಕೆ ಶುರು ಆಗುತ್ತೆ. ಒಬ್ನೇ ಕತ್ತಲಲ್ಲಿ ಇರೋಕೆ ಭಯ ಪಡ್ತಾ ಇರ್ತಾನೆ. ಇವಾಗ ಇದನ್ನೆಲ್ಲ ಉಜ್ವಲನ್ ನೆನಪಿಸಿಕೊಳ್ತಾ ಇರ್ತಾನೆ. ಇವಾಗ ಉಜ್ವಲನ್ ತಂದೆ ಉಜ್ವಲನ್ಗೆ ಸ್ವಲ್ಪ ದಿನ ಮನೆ ಬಿಟ್ಟು ಹೊರಗಡೆ ಬರಬೇಡ, ನಿನ್ನಿಂದ ನನ್ಗೆ ಯಾರು ಮರ್ಯಾದೆನೆ ಕೊಡಲ್ಲ ಅಂತ ಹೇಳ್ತಾರೆ. ಈ ಕಡೆ ಶಂಭು ನೋಡಿದ್ರೆ ನಾರಾಯಣನ್ ಬಗ್ಗೆನೆ ಊರಲ್ಲಿ ವಿಚಾರಿಸ್ತಾ ಇರ್ತಾನೆ. ಒಂದಿನ ಶಂಭು ಊರವ್ರನ್ನೆಲ್ಲ ಒಂದು ಜಾಗಕ್ಕೆ ಸೇರಿಸಿ ಕಿಲ್ಲರ್ ಇನ್ನೊಂದು ಕೊಲೆ ಮಾಡ್ತಾನೆ, ಎಲ್ರೂ ಹುಷಾರಾಗಿರಿ, ಆ ಕಿಲ್ಲರ್ ಇವಾಗ ನಮ್ಮದೇನೆ ಇದ್ರು ಇರ್ಬೋದು ಅಂತ ಹೇಳ್ತಾ ಇರ್ತಾನೆ. ನೋಡಿದ್ರೆ ಊರಿನ ಜನ ಎಲ್ಲ ನಾರಾಯಣನ್ನೇ ನೋಡ್ತಾ ಇರ್ತಾರೆ. ಸಂಜೆ ಆಗಿದ್ರಿಂದ ಎಲ್ರು ಮನೆಗಳಿಗೆ ಸೇಫ್ ಆಗಿ ಹೋಗಿ ಅಂತ ಶಂಭು ಹೇಳ್ತಾನೆ. ನಾರಾಯಣನ್ ಅಕ್ಕಪಕ್ಕದ ಮನೆಯವರು ಕೂಡ ನಾರಾಯಣನ್ ಜೊತೆ ಹೋಗೋಕೆ ಭಯ ಪಡ್ತಾ ಇರ್ತಾರೆ. ಎಲ್ರು ನಾರಾಯಣೇ ಕಿಲ್ಲರ್ ಇರ್ಬೋದು ಅಂತ ಡೌಟ್ ಪಡ್ತಾ ಇರ್ತಾರೆ. ಎಲ್ರು ನಾರಾಯಣನ್ನ ಆ ರೀತಿ ನೋಡಿದ ನಾರಾಯಣನ್ ಉಜ್ವಲನ್ ಬಳಿಗೆ ಬಂದು ಕಿಲ್ಲರ್ ಯಾರೇ ಇದ್ರು ಅವನ್ನ ಹುಡುಕೋಕೆ ಹೇಳ್ತಾನೆ. ಅವಾಗ ಅಲ್ಲೇ ಇದ್ದ ಕೊಳದಿಂದ ಅಂತಿಕೃಣನ್ ಎದ್ದು ಬರ್ತಾನೆ. ನೋಡಿದ್ರೆ ಅಂತಿಕುರುಡನ್ ಪೊಲೀಸರಿಂದ ತಪ್ಪಿಸಿಕೊಳ್ಳೋಕೆ ಉಜ್ವಲನ್ ಮನೆಯಿಂದ ಇರೋ ಕೊಳದ ಬಳಿನೇ ಬಚ್ಚಿಟ್ಕೊಂಡಿರ್ತಾನೆ. ಅದು ಉಜ್ವಲನಿಗೂ ಗೊತ್ತಿರುತ್ತೆ. ಇವಾಗ ಅಂತಿಕುರುಡನ್ 3ನೇ ಕೊಲೆ ಆಗಿರೋದನ್ನ ನೋಡಿರ್ತಾನೆ. ಅದೇ ಅರವಿಂದನ್ನ ಕೊಲೆ ಮಾಡಿ ಮರಕ್ಕೆ ನೇತು ಹಾಕಿರ್ತಾರಲ್ಲ, ಆ ಕೊಲೆನ ಅಂತಿಕುರುಡನ್ ನೋಡಿರ್ತಾನೆ. ಇವಾಗ ಉಜ್ವಲ್ ಅವನೇ ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋಕೆ ಶುರು ಮಾಡ್ತಾನೆ. ಆಲ್ರೆಡಿ ಉಜ್ವಲನ್ಗೆ ಶಂಭು ಮೇಲೆ ಡೌಟ್ ಇದ್ದ ಕಾರಣ ಶಂಭು ಮನೆಯಿಂದ ಹೋದ ಮೇಲೆ ಅಂತಿಕುರುಡನ್ನ ಶಂಭು ಮನೆಗೆ ಹೋಗಿ ಏನಾದ್ರೂ ಸಿಗುತ್ತಾ ಅಂತ ಹುಡ್ಕೋಕೆ ಹೇಳ್ತಾನೆ. ಅಂತಿಕುರುಡನ್ ಶಂಭು ಮನೆಗೆ ಹೋಗ್ತಾನೆ. ಆದ್ರೆ ಅಲ್ಲಿ ಅವನಿಗೆ ಏನು ಸಿಗಲ್ಲ. ಆದ್ರೆ ಶಂಭು ಮನೆಗೆ ಬಂದಾಗ ಅವನ ಮನೆಗೆ ಯಾರೋ ಬಂದಿದ್ರು ಅಂತ ಶಂಭುಗೆ ಗೊತ್ತಾಗ್ಬಿಡುತ್ತೆ. ಇವಾಗ ಉಜ್ವಲನ್ ಅಂತಿಕುರುಡನ್ಗೆ ರಾತ್ರಿ ಹೊತ್ತು ಶಂಭು ಮನೆಗೆ ಹೋಗೋಕೆ ಹೇಳ್ತಾನೆ. ಆ ದಿನ ರಾತ್ರಿ ಅಂತಿಕುರುಡನ್ ಉಜ್ವಲನ್, ಸಚಿನ್, ಕುರಿಯನ್ ಎಲ್ರೂನು ಕರ್ಕೊಂಡು ಅರವಿಂದನ್ ಕೊಲೆ ಆದ ಸ್ಥಳಕ್ಕೆ ಬರ್ತಾನೆ. ಅಲ್ಲಿ ಅವರಿಗೆ ಕಿಲ್ಲರ್ನ ಬಟ್ಟೆ ಮರಕ್ಕೆ ಸಿಕ್ಕಾಕೊಂಡಿರೋದು ಕಾಣಿಸುತ್ತೆ. ಉಜ್ವಲನ್ ಆ ಬಟ್ಟೆ ಪೀಸ್ ಫಾರೆನ್ಸಿಕ್ ಅವರಿಗೆ ಸಿಗೋ ರೀತಿ ಸಚಿನ್ಗೆ ನೋಡ್ಕೊಳ್ಳೋಕೆ ಹೇಳ್ತಾನೆ. 6ನೇ ದಿನ ಫಾರೆನ್ಸಿಕ್ ಅವರು ಆ ಸ್ಥಳಕ್ಕೆ ಬಂದು ಬಟ್ಟೆನ ನೋಡೋ ಹಾಗೆ ಸಚಿನ್ ಮಾಡ್ತಾನೆ. ಆ ದಿನ ರಾತ್ರಿ ಮತ್ತೆ ಕ್ರೈಮ್ ಸ್ಪಾಟ್ ಗಳನ್ನ ನೋಡೋಕೆ ಉಜ್ವಲನ್ ಮತ್ತೆ ಕುರಿಯನ್ ಕಾಡಿನ ಒಳಗೆ ಹೋಗ್ತಾರೆ. ನಾರಾಯಣನ್ ಮತ್ತೆ ಸಚಿನ್ ಊರಿನ ಮಧ್ಯೆ ಇರೋ ಮರದ ಹತ್ರ ಹೋಗಿರ್ತಾರೆ. ಅಂತಿಕುರುಡನ್ ಶಂಭು ಮನೆಗೆ ಹೋಗ್ತಾನೆ. ನೋಡಿದ್ರೆ ಶಂಭು ಮನೆಯಲ್ಲೇ ಇರ್ತಾನೆ. ಅವಾಗ ಕಾಡಲ್ಲಿ ಕಿಲ್ಲರ್ ಉಜ್ವಲನ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇನ್ನೇನು ಉಜ್ವಲನ್ನ ಕಿಲ್ಲರ್ ಸಾಯಿಸ್ಬೇಕು, ಅಷ್ಟರಲ್ಲಿ ಕುರಿಯನ್ ಕೂಡ ಅಲ್ಲಿರೋದು ಗೊತ್ತಾಗಿ ಕಿಲ್ಲರ್ ಓಡಿ ಹೋಗ್ತಾನೆ. ಇಲ್ಲಿ ಒಂದು ವಿಷಯ ಕನ್ಫರ್ಮ್ ಆಗುತ್ತೆ, ಅದೇನೆಂದ್ರೆ ಶಂಭು ಕಿಲ್ಲರ್ ಅಲ್ಲ ಅಂತ. ಇವಾಗ ಉಜ್ವಲನ್ ಅಂತೂ ಗಾಬರಿ ಆಗೋಗಿರ್ತಾನೆ. ಅವನಿಗೆ ಜ್ವರ ಬಂದಿರುತ್ತೆ. ಅವನ್ ತಾಯಿ ಹಣೆ ಮೇಲೆ ತಣ್ಣೀರ್ ಬಟ್ಟೆ ಹಾಕಿ ಉಜ್ವಲನ್ಗೆ ಮೋಟಿವೇಶನ್ ಕೊಡ್ತಾಳೆ. ಇವಾಗ ಉಜ್ವಲನ್ ಮತ್ತೆ ಶಂಭು ಇಬ್ರು ಒಂದು ವಿಚಾರ ಕಂಡಿಡಿತಾರೆ. ಅದೇನೆಂದ್ರೆ 3 ಕೊಲೆ ಆಗಿರೋದು ಕಾಡಿನ ಸುತ್ತಮುತ್ತ 2 ಕಿಲೋಮೀಟರ್ ರೇಡಿಯಸ್ ಒಳಗೆ. ಅದರಿಂದ ಕಿಲ್ಲರ್ ಮನೆ ಅಲ್ಲೇ ಎಲ್ಲೋ ಇರಬೇಕು, ಇಲ್ಲ ಬೇರೆ ಜಾಗದಿಂದ ಬಂದು ಕೊಲೆ ಮಾಡಿ ಹೋಗ್ತಿರ್ಬೇಕು ಅಂತ. ಮತ್ತೆ ಆ ಕೊಲೆಯಾದ ಜಾಗದಲ್ಲೇ ಊರಿಗೆ ಬರೋ ರಸ್ತೆ ಇರೋದು. ಎಲ್ಲಾ ಜನರು ಸಂಜೆ ಆದ್ರೆ ಆ ರೋಡಲ್ಲೇ ಓಡಾಡ್ತಾ ಇರ್ತಾರೆ. ಇವಾಗ ಉಜ್ವಲನ್ ಒಂದು ಪ್ಲಾನ್ ಮಾಡ್ತಾನೆ. ಏನಂದ್ರೆ ಡೈಲಿ ಪೊಲೀಸರು ಆ ಕಾಡಿನ ಸುತ್ತಮುತ್ತ ಪ್ಯಾಟ್ರೋಲಿಂಗ್ ಮಾಡ್ಬೇಕು. ಅವಾಗ ಕಿಲ್ಲರ್ಗೆ ಕೊಲೆ ಮಾಡೋಕೆ ಆಗದೆ ಡಿಸ್ಪರೇಟ್ ಆಗಿ ಕೊಲೆ ಮಾಡೋಕೆ ಹೋಗಿ ಏನಾದ್ರೂ ತಪ್ಪು ಮಾಡ್ತಾನೆ ಅಂತ. ಆ ಪ್ಲಾನ್ ನ ಉಜ್ವಲನ್ ಸಚಿನ್ ಮುಖಾಂತರ ಶಂಭುಗೆ ಹೇಳಿಸ್ತಾನೆ. ಅದು ಶಂಭುಗೂ ಕರೆಕ್ಟ್ ಅನ್ಸಿ ಡೈಲಿ ಪ್ಯಾಟ್ರೋಲಿಂಗ್ ಶುರು ಮಾಡ್ತಾರೆ. ಇದರಿಂದ ಕಿಲ್ಲರ್ ಕೊಲೆ ಮಾಡೋಕೆ ಆಗ್ತಿರಲ್ಲ. ಹೀಗಿದ್ದಾಗ ಒಂದು ದಿನ ಕುಟ್ಟನ್ ಮತ್ತೆ ಅಜಯನ್ ರಾತ್ರಿ ಹೊತ್ತು ಪ್ಯಾಟ್ರೋಲಿಂಗ್ ಮಾಡುವಾಗ ಕುಟ್ಟನ್ ಮಲ ವಿಸರ್ಜನೆಗಾಗಿ ಅಜಯನ್ನಿಂದ ದೂರ ಹೋಗ್ತಾನೆ. ಅವಾಗ ಕಿಲ್ಲರ್ ಬಂದು ಕುಟ್ಟನ್ನ ಕೊಲೆ ಮಾಡ್ತಾನೆ ಅಂತ ನಾವ್ ಅನ್ಕೊಂಡ್ರೆ ಆ ಕಿಲ್ಲರ್ ಅಜಯನ್ನೇ ಕೊಲೆ ಮಾಡ್ಬಿಡ್ತಾನೆ. ಜೊತೆಗೆ ಜೋರಾಗಿ ಮಳೆ ಬರೋಕೆ ಶುರು ಆಗುತ್ತೆ. ಆದ್ರಿಂದ ಮತ್ತೆ ಕ್ರೈಮ್ ಸ್ಪಾಟ್ ಅಲ್ಲಿ ಯಾವುದೇ ಕ್ಲೂ ಸಿಗಲ್ಲ. ಆದ್ರೆ ಕಿಲ್ಲರ್ ಅರ್ಜೆಂಟ್ ಅಲ್ಲಿ ಕೊಲೆ ಮಾಡಿದ್ದಾನೆ ಅಂತ ಫಾರೆನ್ಸಿಕ್ ಅವರು ಹೇಳ್ತಾರೆ.
ಅಲ್ಲಿಗೆ ಉಜ್ವಲನ್ ಬರ್ತಾನೆ. ಅವಾಗ ಸಚಿನ್ ಉಜ್ವಲನ್ ಪೆಟ್ರೋಲಿಂಗ್ ಐಡಿಯಾ ಕೊಟ್ಟಿದ್ಕೆ ಅಜಯನ್ ಸತ್ತಿದ್ದು ಅಂತ ಉಜ್ವಲನ್ಗೆ ಬೈದು ಕಳಿಸ್ತಾನೆ. ಈ ಕಡೆ ಶಂಭುಗೂ ಇವಾಗ ಅವನ ಮೇಲಧಿಕಾರಿ ಕೇಸ್ ನ ಸಾಲ್ವ್ ಮಾಡೋಕೆ ಕೇವಲ 1 ವಾರ ಟೈಮ್ ಕೊಡ್ತಾರೆ. ಇವಾಗ ಶಂಭುಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಉಜ್ವಲನ್ಗೂ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಹೀಗಿದ್ದಾಗಲೇ ಊರಲ್ಲಿ ಚಾಂಡಿ ಅನ್ನೋ ವ್ಯಕ್ತಿಯ ಕೊಲೆ ಆಗುತ್ತೆ. ಅಲ್ಲಿ ಫಾರೆನ್ಸಿಕ್ ಅವರು ಶಂಭುಗೆ ಕಿಲ್ಲರ್ ಈ ಸಲ ಸರಿಯಾಗಿ ಕೊಲೆ ಮಾಡಿಲ್ಲ, ಕಿಲ್ಲರ್ಗೆ ಕೊಲೆ ಮಾಡಿ ಸಾಕಾಗಿದೆ ಅನ್ಸುತ್ತೆ, ಈ ಕೊಲೆ ನೋಡಿದ್ರೆ ಕಿಲ್ಲರ್ದು ಇದೇ ಲಾಸ್ಟ್ ಕೊಲೆ ಅನ್ಸುತ್ತೆ ಅಂತ ಹೇಳ್ತಾರೆ. ಆ ದಿನ ರಾತ್ರಿ ಕಿಲ್ಲರ್ಗೆ ಫಾರೆನ್ಸಿಕ್ ಅವರು ಹೇಳಿದ್ದೆ ತಲೆಯಲ್ಲಿ ಕೊರೀತಾ ಇರುತ್ತೆ. ಅದಕ್ಕೆ ಅವನು ಮತ್ತೆ ಯಾರನ್ನಾದ್ರೂ ಪರ್ಫೆಕ್ಟ್ ಆಗಿ ಕೊಲೆ ಮಾಡ್ಬೇಕು ಅಂತ ಕಾಡೊಳಗೆ ಬರ್ತಾನೆ. ಅವಾಗ ಅಲ್ಲಿ ಅವನಿಗೆ ಒಬ್ಬ ವ್ಯಕ್ತಿ ಕಾಣಿಸ್ತಾನೆ. ನೋಡಿದ್ರೆ ಅವನು ಕೂಡ ಕಿಲ್ಲರ್ ರೀತಿ ಮುಖ ಮುಚ್ಕೊಂಡಿರ್ತಾನೆ. ಇವಾಗ ಕಿಲ್ಲರ್ ಆ ವ್ಯಕ್ತಿನ ಅಟ್ಟಾಡಿಸಿಕೊಂಡು ಹೋಗ್ತಾನೆ. ನೋಡಿದ್ರೆ ಆ ಡೂಪ್ಲಿಕೇಟ್ ಕಿಲ್ಲರ್ ಬೇರೆ ಯಾರು ಅಲ್ಲ, ಎಲ್ರು ಸತ್ತೋದ ಅನ್ಕೊಂಡಿದ್ದ ಚಾಂಡಿ. ಅಂದ್ರೆ ಚಾಂಡಿ ಸತ್ತಿರಲ್ಲ. ಕಿಲ್ಲರ್ನ ಹೇಗಾದ್ರೂ ಹಿಡಿಬೇಕು ಅಂತ ಉಜ್ವಲನ್ ಚಾಂಡಿಗೆ ಸತ್ತಂತೆ ನಟಿಸೋಕೆ ಹೇಳಿರ್ತಾನೆ. ಮತ್ತೆ ಫಾರೆನ್ಸಿಕ್ ಅವರು ಹೇಳಿದ್ದೆಲ್ಲ ಉಜ್ವಲನ್ನ ಪ್ಲಾನೇ ಆಗಿರುತ್ತೆ. ಆ ಪ್ಲಾನ್ ಪ್ರಕಾರ ಕಿಲ್ಲರ್ ಡೂಪ್ಲಿಕೇಟ್ ಕಿಲ್ಲರ್ನ ಹುಡಿಕೊಂಡು ಬಂದು ಇವಾಗ ಉಜ್ವಲನ್ ಮತ್ತೆ ಶಂಭು ಕೈಲಿ ಸಿಕ್ಕಾಕೊಳ್ತಾನೆ. ಕಿಲ್ಲರ್ನ ಮಾಸ್ಕ್ ತೆಗೆದ್ರೆ ಉಜ್ವಲನ್ ಶಾಕ್ ಆಗೋಗ್ತಾನೆ. ಯಾಕಂದ್ರೆ ಕಿಲ್ಲರ್ ಬೇರೆ ಯಾರು ಅಲ್ಲ, ನ್ಯೂಸ್ ರಿಪೋರ್ಟರ್ ಜೋಮೋನ್. ಇವಾಗ ಜೋಮೋನ್ ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಜೋಮೋನ್ ಅವನ ಕತೆ ಹೇಳೋಕೆ ಶುರು ಮಾಡ್ತಾನೆ. ಜೋಮೋನ್ ಹುಟ್ಟಿದಾಗ ಅವನ ತಾಯಿ ಸತ್ತೋಗ್ತಾಳೆ. ಅವನ ತಂದೆ ಅವನನ್ನು ಮನೆಯಲ್ಲಿ ಕೈದಿ ರೀತಿ ಬೆಳೆಸ್ತಾ ಇರ್ತಾರೆ. ಜೋಮನ್ ಮನೆಯಲ್ಲಿ ಇದ್ದಾನೆ ಅಂತ ಊರಲ್ಲಿರೋ ಯಾರಿಗೂ ಗೊತ್ತಿರಲ್ಲ. ಹೀಗಿದ್ದಾಗ ಒಂದು ದಿನ ಜೋಮೋನ್ ಮನೆಗೆ ಒಬ್ಬ ವ್ಯಕ್ತಿ ಬರ್ತಾನೆ. ಅವನಿಗೆ ಜೋಮೋನ್ ಪರಿಸ್ಥಿತಿ ಗೊತ್ತಾಗಿ ಜೋಮೋನ್ ತಂದೆಯನ್ನು ಹೇಗೋ ಒಪ್ಪಿಸಿ ಜೋಮೋನ್ಗೆ ಮನೆಯಲ್ಲೇ ವಿದ್ಯಾಭ್ಯಾಸ ಹೇಳ್ಕೊಡ್ತಾ ಇರ್ತಾರೆ. ಹೀಗೆ ಜೋಮೋನ್ ಬೆಳೆದು ದೊಡ್ಡವನಾಗ್ತಾನೆ. ಒಂದಿನ ಆ ಟೀಚರ್ ಜೋಮೋನ್ಗೆ ಬುಕ್ಸ್ ಕೊಟ್ಟು 2 ವಾರ ಆ ಬುಕ್ಸ್ ನ ಓದೋಕೆ ಹೇಳಿ ಹೋಗ್ತಾರೆ. ಜೋಮೋನ್ಗೆ ಆ ಬುಕ್ಸ್ ಅಲ್ಲಿ ಬೂಗಿ ಮ್ಯಾನ್ ಬುಕ್ ತುಂಬಾ ಇಷ್ಟ ಆಗುತ್ತೆ. ಜೋಮೋನ್ ಅದನ್ನ ಓದ್ತಾ ಅವನೇ ಬೂಗಿ ಮ್ಯಾನ್ ಆಗಿ ಬದಲಾಗ್ತಾನೆ. ಟೀಚರ್ 2 ವಾರ ಆದ್ಮೇಲೆ ಜೋಮೋನ್ ಮನೆಗೆ ಬಂದ್ರೆ ಜೋಮೋನ್ ಒಂದು ಹಂದಿನ ಕೊಲೆ ಮಾಡಿರ್ತಾನೆ. ಅದನ್ನ ನೋಡಿ ಜೋಮೋನ್ ತಂದೆ ಜೋಮೋನ್ನ ಅವನ ರೂಮ್ ಅಲ್ಲೇ ಕೂಡಾಕ್ತಾರೆ. ಟೀಚರ್ ಅಲ್ಲಿಂದ ಓಡೋಗ್ತಾನೆ. ಒಂದಿನ ಇದ್ದಕ್ಕಿದ್ದ ಹಾಗೆ ಜೋಮೋನ್ ರೂಮ್ ನ ಡೋರ್ ಓಪನ್ ಆಗುತ್ತೆ. ನೋಡಿದ್ರೆ ಇವಾಗ ಜೋಮೋನ್ ಮಾಸ್ಕ್ ಹಾಕೊಂಡಿರೋ ರೀತಿ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಬಂದು ಜೋಮೋನ್ ತಂದೆನ ಕೊಲೆ ಮಾಡಿರ್ತಾನೆ. ಮೋಸ್ಟ್ಲಿ ಅವನು ಆ ಟೀಚರೇ ಇರ್ಬೇಕು ಅನ್ಸುತ್ತೆ. ಆಮೇಲೆ ಜೋಮನ್ ಸತ್ತಿರೋ ಅವನ ತಂದೆಗೆ ಸುತ್ತಿಗೆಯಲ್ಲಿ ಚೆನ್ನಾಗಿ ಹೊಡೆದು ಅಲ್ಲಿಂದ ಬೇರೆ ಊರಿಗೆ ಓಡೋಗ್ತಾನೆ. ಹೀಗೆ ಬೇರೆ ಬೇರೆ ಕೆಲಸ ಮಾಡಿಕೊಂಡು ಕಡೆಗೆ ರಿಪೋರ್ಟರ್ ಆಗಿ ಪ್ಲಾಚಿಕಾವುಗೆ ಬರ್ತಾನೆ. ಜೋಮನ್ ಬಂದು ಸಚಿನ್ ಮತ್ತೆ ಪೊಲೀಸರ ಇಂಟರ್ವ್ಯೂ ಮಾಡ್ಕೊಂಡು ಹೋಗಿದ್ದಾಗ ಟಿವಿ ಚಾನೆಲ್ ಓನರ್ ಇಂಟರ್ವ್ಯೂ ಚೆನ್ನಾಗಿ ಇಲ್ಲ ಅಂತ ಬೈತಾರೆ. ಆ ದಿನ ರಾತ್ರಿ ಜೋಮನ್ ಅವನ ಮನೆಗೆ ಲೇಟ್ ಆಗಿ ಹೋಗ್ತಾನೆ. ಅವಾಗ ಅಲ್ಲಿಗೆ ಮೊದಲು ಕೊಲೆಯಾದ ಸ್ನೇಹ ತಂದೆ ಅಶೋಕನ್ ಅವನ ಮಗನ ಜೊತೆ ಜೋಮನ್ ಮನೆ ಬಳಿಗೆ ಬಂದಿರ್ತಾನೆ. ಅಶೋಕನ್ ಜೋಮನ್ ಬಳಿ ಮಾತಾಡುವಾಗ ಅಶೋಕನ್ ಮಗ ಕೀಟಲೆ ಮಾಡ್ತಾ ಇರ್ತಾನೆ. ಅದಕ್ಕೆ ಅಶೋಕನ್ ಅವನ ಮಗನಿಗೆ ಹೊಡೆದು ಸುಮ್ನೆ ಇರೋಕೆ ಹೇಳ್ತಾ ಇರ್ತಾನೆ. ಇದನ್ನ ನೋಡಿ ಜೋಮನ್ ಅಲ್ಲಿದ್ದ ಬೂಗಿ ಮ್ಯಾನ್ ಎಚ್ಚರ ಆಗಿ ಅದೇ ದಿನ ರಾತ್ರಿ ಅಶೋಕನ್ನ ಕೊಲೆ ಮಾಡ್ತಾನೆ. ಆ ಕೊಲೆಯಿಂದ ಅವನಿಗೆ ಖುಷಿ ಸಿಗುತ್ತೆ. ಅದಕ್ಕೆ ಕೊಲೆ ಮಾಡೋಕೆ ಶುರು ಮಾಡ್ತಾನೆ. ಇದು ಜೋಮನ್ನ ಕತೆ. ಇದನ್ನ ಕೇಳಿದ ಉಜ್ವಲನ್ಗೆ ಏನೋ ಡೌಟ್ ಹೊಡೆಯುತ್ತೆ. ಏನು ಅಂದ್ರೆ ಜೋಮನ್ ನೋಡೋಕೆ ಸಣ್ಣ ಇದ್ದಾನೆ, ಅವನು ಅರವಿಂದ್ ಬಾಡಿನ ಮರಕ್ಕೆ ನೇತು ಹಾಕೋಕೆ ಸಾಧ್ಯ ಇರಲ್ಲ. ಅದ್ರಿಂದ ಜೋಮನ್ ಜೊತೆ ಇನ್ನೊಬ್ಬ ಇದ್ದಾನೆ ಅಂತ ಉಜ್ವಲನ್ಗೆ ಡೌಟ್ ಬರುತ್ತೆ. ಉಜ್ವಲನ್ ಅನ್ಕೊಂಡ ಹಾಗೇನೆ ಜೋಮನ್ ಜೊತೆ ಇದ್ದ ಇನ್ನೊಬ್ಬ ವ್ಯಕ್ತಿ ಜೋಮನ್ನ ರಾತ್ರಿ 10 ಗಂಟೆ ಒಳಗೆ ರಿಲೀಸ್ ಮಾಡ್ಲಿಲ್ಲ ಅಂದ್ರೆ ಊರಿಗೆ ನುಗ್ಗಿ ಕೊಲೆ ಮಾಡ್ತೀನಿ ಅಂತ ಗೋಡೆ ಮೇಲೆ ಬರ್ದಿರ್ತಾನೆ. ಅದನ್ನ ನೋಡಿ ಊರಿನ ಜನ ಎಲ್ಲ ಮನೆಗೆ ಹೋಗಿ ಡೋರ್ ಲಾಕ್ ಮಾಡ್ಕೋತಾರೆ. ಇವಾಗ ಉಜ್ವಲನ್ ಜೋಮನ್ ಬಳಿಗೆ ಬಂದು ಜೋಮನ್ಗೆ ಒಂದು ಕತೆ ಹೇಳೋಕೆ ಶುರು ಮಾಡ್ತಾನೆ. ಒಂದು ಸುಂದರವಾದ ಕಾಡು ಅಂದ್ರೆ ಪ್ಲಾಚಿಕಾವು ಊರು. ಕಾಡಲ್ಲಿ ಪ್ರಾಣಿಗಳೆಲ್ಲ ಖುಷಿಯಾಗಿ ಇರ್ತಾವೆ ಅಂದ್ರೆ ಊರಿನ ಜನ. ಅದ್ರಲ್ಲಿ ಮೇನ್ ಆಗಿ 4 ಮೊಲಗಳು. ಆ ಮೊಲಗಳು ಅಂದಾಗ ನಮಗೆ ಅಜ್ಜಿ ತಾತ ಮತ್ತೆ 2 ಮೊಮ್ಮಕ್ಕಳು ಮನೆಯಲ್ಲಿ ಇರೋದನ್ನ ತೋರಿಸ್ತಾರೆ. ಈ ಕಡೆ ಉಜ್ವಲನ್ ಜೋಮೋನ್ಗೆ ಕತೆ ಹೇಳ್ತಿದ್ರೆ ಅವನ್ ಕತೆ ಹೇಳ್ತಿರೋ ಹಾಗೆ ಈ ಕಡೆ ಊರಲ್ಲಿ ಕಿಲ್ಲರ್ ಆ ಅಜ್ಜಿ ತಾತ ಮೊಮ್ಮಕ್ಕಳು ಇರೋ ಮನೆಗೆ ನುಗ್ತಾನೆ. ಇವಾಗ ಇಲ್ಲಿ ಇನ್ನೊಂದು ಟ್ವಿಸ್ಟ್. ಜೋಮೋನ್ ಜೊತೆ ಇರೋ ಇನ್ನೊಬ್ಬ ಕಿಲ್ಲರ್ ಗೋಡೆ ಮೇಲೆ ಬರ್ದಿರೋದನ್ನ ನೋಡಿದ ಉಜ್ವಲನ್ ತುಂಬಾ ಯೋಚನೆ ಮಾಡಿ ಶಂಭು ಸಚಿನ್ಗೆ ಒಂದು ವಿಚಾರ ಹೇಳ್ತಾನೆ. ಅದೇನೆಂದ್ರೆ ಪ್ಲಾಚಿಕಾವು ಊರಲ್ಲಿ 3 ಏರಿಯಾ ಇದಾವೆ. ಟೋಟಲ್ 58 ಮನೆ ಇದಾವೆ. 28 ಮನೆಗಳು ಒಂದು ಏರಿಯಾದಲ್ಲಿ, ಇನ್ನ 24 ಮನೆಗಳು ಒಂದು ಏರಿಯಾದಲ್ಲಿ. ಎಲ್ಲ ಅಕ್ಕಪಕ್ಕ ಮನೆಗಳು ಇರೋದ್ರಿಂದ ಆ 2 ಏರಿಯಾಗೆ ಕಿಲ್ಲರ್ ಹೋಗಲ್ಲ. ಇನ್ನ 3ನೇ ಏರಿಯಾದಲ್ಲಿ ಬರೀ 6 ಮನೆಗಳು, ಸುಮಾರು 50 ರಿಂದ 100 ಮೀಟರ್ ಅಂತರದಲ್ಲಿ ಇರ್ತಾವೆ. ಅಂದ್ರೆ ಕಿಲ್ಲರ್ ಆ 6 ಮನೆಗಳಲ್ಲಿ ಒಂದು ಮನೆಗೆ ನುಗ್ತಾನೆ. ಆದ್ರೆ ಎಲ್ಲಾ ಮನೆಯಲ್ಲೂ ಗಂಡಾಳು ಇದ್ರೆ ಕಿಲ್ಲರ್ ಕೊಲೆ ಮಾಡೋಕೆ ಹೋಗದೆ ಇರಬಹುದು. ಆದ್ರಿಂದ ನಾವೇ ಕಿಲ್ಲರ್ಗೆ ಒಂದು ಮನೆ ಸೆಟ್ ಮಾಡೋಣ ಅಂತ ಹೇಳಿ ಅಜ್ಜಿ ತಾತ ಮೊಮ್ಮಕ್ಕಳನ್ನ ಅವನೇ ಸೆಟ್ ಮಾಡಿರ್ತಾನೆ. ಇವಾಗ ಕಿಲ್ಲರ್ ಈಸಿಯಾಗಿ ಕೊಲೆ ಮಾಡ್ಬೋದು ಅಂತ ಆ ಮನೆಗೆ ನುಗ್ತಾನೆ. ಇನ್ನೇನು ಸುತ್ತಿಗೆಯಲ್ಲಿ ಹೊಡೆದು ಕೊಲೆ ಮಾಡ್ಬೇಕು. ಅಷ್ಟರಲ್ಲಿ ಅಲ್ಲಿಗೆ ಶಂಭು ಹೀರೋ ರೀತಿ ಎಂಟ್ರಿ ಕೊಟ್ಟು ಕಿಲ್ಲರ್ ಜೊತೆ ಸಖತ್ತಾಗಿ ಫೈಟ್ ಆಡ್ತಾನೆ. ಆ ಫೈಟ್ ಅಲ್ಲಿ ಶಂಭುಗೂ ಏಟ್ ಆಗುತ್ತೆ. ಆದ್ರೂ ಶಂಭು ಕಿಲ್ಲರ್ನ ಹಿಡಿತಾನೆ. ಕಿಲ್ಲರ್ ಮುಖ ನೋಡಿದ್ರೆ ಮತ್ತೆ ಎಲ್ರು ಶಾಕ್ ಆಗ್ತಾರೆ. ಯಾಕಂದ್ರೆ 2ನೇ ಕಿಲ್ಲರ್ ಕೂಡ ನೋಡೋಕೆ ಜೋಮೋನ್ ರೀತಿನೇ ಇರ್ತಾನೆ.
ಜೋಮೋನ್ ರೀತಿ ಅಲ್ಲ, ಅವನೇ ನಿಜವಾದ ಜೋಮೋನ್. ಮೊದಲು ಸಿಕ್ಕಾಕೊಂಡಿದ್ದ ಕಿಲ್ಲರ್ ಜೋಮೋನ್ ನ ಟ್ವಿನ್ ಬ್ರದರ್ ಆಗಿರ್ತಾನೆ. ಜೋಮೋನ್ ಮತ್ತೆ ಅವನ ಬ್ರದರ್ ಇಬ್ರು ಒಟ್ಟಿಗೆ ಬೆಳೆದು ಅವರ ತಂದೆನ ಕೊಲೆ ಮಾಡಾದ್ಮೇಲೆ ಇಬ್ರು ದೂರ ದೂರ ಆಗಿರ್ತಾರೆ. ಯಾವಾಗ ಜೋಮೋನ್ 2 ಕೊಲೆ ಮಾಡ್ತಾನೋ ಅವಾಗ ಜೋಮೋನ್ ಟ್ವಿನ್ ಬ್ರದರ್ ಬಂದು ಜೋಮೋನ್ ಜೊತೆ ಸೇರ್ಕೊಳ್ತಾನೆ. 3ನೇ ಕೊಲೆ ಅಂದ್ರೆ ಅರವಿಂದನ್ನ ಕೊಲೆನ ಇಬ್ರು ಒಟ್ಟಿಗೆ ಮಾಡಿ ಮರಕ್ಕೆ ನೇತಾಕಿರ್ತಾರೆ. ಅಜಯನ್ ಮೇಲೂ ಇಬ್ರು ಅಟ್ಯಾಕ್ ಮಾಡಿರ್ತಾರೆ. ಆದ್ರೆ ಅಜಯನ್ನ ಜೋಮೋನ್ ಬ್ರದರ್ ಕೊಲೆ ಮಾಡ್ಬಿಡ್ತಾನೆ. ಇದ್ರಿಂದ ಜೋಮೋನ್ಗೆ ತಲೆ ಕೆಟ್ಟೋಗಿರುತ್ತೆ. ಅವಾಗ ಜೋಮೋನ್ ಬ್ರದರ್ ಜೋಮೋನ್ ನ ಮನೆಯಲ್ಲೇ ಬಿಟ್ಟು ಅವನೇ ಜೋಮೋನ್ ಆಗಿ ಟಿವಿ ಚಾನಲ್ ಅಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿರ್ತಾನೆ. ಇದು ಜೋಮೋನ್ ಬ್ರದರ್ಸ್ ನ ಕತೆ. ಜೋಮೋನ್ ನ ಇವಾಗ ಶಂಭು ಸ್ಟೇಷನ್ ಗೆ ಹೇಳ್ಕೊಂಡ್ ಬರ್ತಾನೆ. ಉಜ್ವಲನ್ ಸ್ಟೇಷನ್ ಇಂದ ಮನೆ ಕಡೆ ಹೋಗ್ತಾನೆ. ಇವಾಗ ಇಲ್ಲಿ ನಮಗೆ ಇನ್ನೂ ಒಂದು ವಿಷಯ ಗೊತ್ತಾಗುತ್ತೆ. ಶಂಭು ಊರಿಗೆ ತುಂಬಾ ಸಲ ಬಂದು ಹೋಗಿದ್ದೆ ಅಂತ ಹೇಳಿರ್ತಾನಲ್ಲ, ಅದು ಯಾಕೆ ಅಂದ್ರೆ 1957ರಲ್ಲಿ ಅವನ ತಂದೆ ಕೂಡ ಅದೇ ಊರಲ್ಲಿ ಪೊಲೀಸ್ ಆಗಿರ್ತಾರೆ. ಅವಾಗ ಸ್ಟೇಷನ್ಗೆ ಮಾಡೆಲ್ ಸ್ಟೇಷನ್ ಅಂತ ಅವಾರ್ಡ್ ಕೂಡ ಬಂದಿರುತ್ತೆ. ಈ ಕಡೆ ಉಜ್ವಲನ್ ಮನೆಗೆ ಹೋಗಿ ದಾಸನ್ ಮತ್ತೆ ಅವನ ಚಿಕ್ಕ ವಯಸ್ಸಿನ ಫೋಟೋ ನೋಡ್ತಾ ಲೈಟ್ಸ್ ಆಫ್ ಮಾಡಿ ಮಲಿಕೋತಾನೆ. ಇಲ್ಲಿ ದಾಸನ್ ಹೇಗೆ ಕಾಣೆಯಾದ ಅಂತ ನಮ್ಗೆ ತೋರ್ಸೋದೇ ಇಲ್ಲ. ಕಡೆಗೆ ಉಜ್ವಲನ್ ಡಿಟೆಕ್ಟಿವ್ ಉಜ್ವಲನ್ ಅನ್ನೋ ಹೆಸರಲ್ಲಿ ಆಫೀಸ್ ಓಪನ್ ಮಾಡ್ಕೊಂಡು ಅಂತಿಕುರುಡನ್ನ ಅವನ ಜೊತೆನೆ ಇಟ್ಕೊಂಡಿರ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಮೂವಿ ಅಂತೂ ನನಗೆ ತುಂಬಾ ಇಷ್ಟ ಆಯ್ತು. ಅದೇಗೆ ಈ ಮೂವಿ ಫೇಮಸ್ ಆಗ್ಲಿಲ್ಲ ಅಂತ ನನ್ಗೆ ಇನ್ನೂ ಡೌಟ್ ಇದೆ. ಸೆಕೆಂಡ್ ಹಾಫ್ ಅಲ್ಲಿ ರಿವೀಲ್ ಆಗೋ ಟ್ವಿಸ್ಟ್ ಗಳು ಮಾತ್ರ ಸಖತ್ ಆಗಿದ್ವು. ಜೊತೆಗೆ ಶಂಭು ಕ್ಯಾರೆಕ್ಟರ್ ಗೆ ಕೊಟ್ಟಿರೋ ಕ್ಲೋಸರ್ ನಂಗೆ ತುಂಬಾ ಇಷ್ಟ ಆಯ್ತು. ಎಷ್ಟೋ ದಿನ ಆದ್ಮೇಲೆ ಪ್ರಾಪರ್ ಡಿಟೆಕ್ಟಿವ್ ಮೂವಿನ ನೋಡಿದ ಫೀಲ್ ಆಯ್ತು. ಈ ಏಜೆಂಟ್ ಶ್ರೀನಿವಾಸ ಆತ್ರೇಯ ಬೆಲ್ ಬಾಟಮ್ ಮೂವಿ ಯಾರಿಗೆಲ್ಲ ಇಷ್ಟನೋ ಅವ್ರಿಗೆಲ್ಲ ಈ ಮೂವಿ ಇಷ್ಟ ಆಗೋದು ಪಕ್ಕ. ಇದು ಮೂವಿ ನೋಡಿ ನನ್ಗನ್ಸಿದ್ದು. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.